ಹಾಗೆ ಅದೊಂದಿಷ್ಟು ನಡೀತು. ಆಮೇಲೆ ಅಲ್ಲಿಂದ ಬೆಂಗಳೂರು ಟ್ರಾನ್ಸ್ಫರ್ ಆಯಿತು ನನಗೆ. HAL ಇಲ್ಲ, ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಅಂತ ಇದೆ, IAM ಅಂತ. ಅಲ್ಲೇ ನಾವು ಇದು ಈ ರಾಕೇಶ್ ಶರ್ಮಾ, ಮಲ್ಹೋತ್ರಾ ಫಸ್ಟ್ ಇದಕ್ಕೆ ಹೋದ್ರಲ್ಲ ಸ್ಪೇಸ್ಗೆ, ಅವ್ರನ್ನೆಲ್ಲ ಟೆಸ್ಟ್ ಮಾಡಿದ್ದು. ಮೆಡಿಕಲ್ ಟೆಸ್ಟ್ ವರ್ ಡನ್ ಇನ್ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್. ಅದು ಈ ಬೆಂಗಳೂರು ಯೂನಿವರ್ಸಿಟಿಯಿಂದ ಒಂದು ಮಾಸ್ಟರ್ಸ್ ಡಿಗ್ರಿನೂ ಕೊಡೋರಲ್ಲಿ. ಆ ಮಾಸ್ಟರ್ಸ್ ಡಿಗ್ರಿ ಕೊಡೋದಕ್ಕೆ ಅದೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆಗಬೇಕಾಗಿತ್ತು. ಅದಕ್ಕೊಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕು. ಹಾಗಾಗಿ ನಾನು ಐ ವಾಸ್ ಆಲ್ಸೋ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ದ ಬೆಂಗಳೂರು ಯೂನಿವರ್ಸಿಟಿ, ಎಕ್ಸ್ ಅಫಿಷಿಯೋ. ಓಕೆ. ಅದಾಯಿತು. ಅಲ್ಲಿಂದ ಒಂದು 6 ತಿಂಗಳಿಗೋ 8 ತಿಂಗಳಿಗೋ ಇದಕ್ಕೆ ಹೋದೆ. ಅದು ನಮ್ಮ ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜ್ನಲ್ಲಿ ಒಂದು ಸೀನಿಯರ್ ಟೆಕ್ನಿಕಲ್ ಆಫೀಸರ್ಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ, ಅದನ್ನು ಮಾಡಿದೆ. ಆ ಟೈಮ್ನಲ್ಲಿ HALಗೆ ಒಂದು ಡೆಪ್ಯುಟೇಷನ್ ಅಂತ ಬಂತು. ಸೊ HAL ಡೆಪ್ಯುಟೇಷನ್ಗೆ ಅಪ್ಲೈ ಮಾಡಿದ್ದೆ. ಒಪ್ಪಿಕೊಂಡ್ರು ಅವರು. ನಾನು ಇಂಟರ್ವ್ಯೂನಲ್ಲಿ ಒಂದು ಕೇಳಿದ್ದೆ, ನನಗೆ ನೀವು ಬೆಂಗಳೂರಿನಲ್ಲಿ ಇಡ್ತೀರಿ ಅನ್ನೋದಾದರೆ ಬರ್ತೀನಿ, ನಾನು ಇಲ್ಲದೆ ಹೋದ್ರೆ ನನಗೆ ಐ ಹ್ಯಾವ್ ಗಾಟ್ ನನಗೆ ಅಷ್ಟೊತ್ತಿಗಾಗಲೇ ನನಗೆ ಸಂಬಂಧಪಟ್ಟ ಏರ್ಫೋರ್ಸ್ ಅಧಿಕಾರಿಗಳು ಹೇಳಿದರು, ನಿನಗೆ ಗಾಟ್ ಎ ವೆರಿ ಬ್ರೈಟ್ ಫ್ಯೂಚರ್ ಇನ್ ಏರ್ಫೋರ್ಸ್, ನೀನು ಎಲ್ಲೂ ಇಲ್ಲಿ ಬಿಟ್ಟು ಹೋಗಬೇಡ ಈ ಟೈಮ್ನಲ್ಲಿ, ಇಟ್ ವಿಲ್ ಬಿ ಎ ವೆರಿ ರಾಂಗ್ ಡಿಸಿಷನ್ ಅಂತ. ಸೊ ಅಲ್ಲೇ ಇದ್ದಿದ್ರೆ ನಾನೇ ಏರ್ ಮಾರ್ಷಲ್ ಆಗ್ತಿದ್ನ ಏನೋ. ಬಟ್ ನಾನು ಅವ್ರಿಗೆ ಹೇಳಿದೆ, ಇನ್ಕ್ಲೂಡಿಂಗ್ ಮೈ ಫಾರ್ಮರ್ ಡೈರೆಕ್ಟರ್, ಸರ್ ನಾನು ಏನೇ ಆದರೂ ಕೂಡ ಬೆಂಗಳೂರಿನಲ್ಲಿ ಇರೋಕ್ಕಾಗಲ್ಲ. ನೀವು ನನಗೆ ವಿಂಗ್ ಕಮಾಂಡರಿಂದ ಗ್ರೂಪ್ ಕ್ಯಾಪ್ಟನ್ ಮಾಡ್ತೀರಿ, ಗ್ರೂಪ್ ಕ್ಯಾಪ್ಟನಿಂದ ಏರ್ ಮಾರ್ಷಲ್ ಮಾಡ್ತೀರಿ, ಬಟ್ ಅಲ್ಲೆಲ್ಲೋ ಇದಕ್ಕೆ ಅಸ್ಸಾಮಿಗೆ ಕಳಿಸ್ತೀರಿ. ನನ್ನ ಮನಸ್ಸು ಇವಾಗ ಬೇರೆ ಕಡೆ ಹರಿದಿದೆ. ನನಗೆಲ್ಲೋ ನಾಟಕ, ಸಿನಿಮಾ ಇದ್ರ ಬಗ್ಗೆ ತಲೆ ಕೆಡ್ತಾ ಇದೆ. ಸೊ ಅದು ಸ್ಯಾಟಿಸ್ಫೈ ಆಗದೆ ಹೋದರೆ ನನಗೊಂದು ಕೊರಗು ಉಳಿದೋಗುತ್ತೆ. ಕರೆಕ್ಟ್. ನೀನು ಯಾವುದೇ ಏನೇ ರ್ಯಾಂಕ್ ಕೊಟ್ಟರೂ ಕೂಡ ಅದು ಅದಕ್ಕೆ ಈಕ್ವೇಟ್ ಆಗಲ್ಲ. ಹಾಗಾಗಿ ನಾನು ಎಲ್ಲರ ವಿರುದ್ಧವಾಗಿ ಈ ಡೆಪ್ಯುಟೇಷನ್ ಒಪ್ಕೊಂಡು ಇಲ್ಲಿ ಬಂದೆ. ಆ ಇಂಟರ್ವ್ಯೂನಲ್ಲಿ ಅವ್ರಿಗೆ ಬೆಂಗಳೂರು ಕೊಡಬೇಕು ಅಂತ ಹೇಳಿದ್ದೆ. ಅವರಿಲ್ಲಪ್ಪ, ನಲ್ಲೊಂದಿಷ್ಟು ನಮಗೆ ಭಾಳ ಅರ್ಜೆಂಟ್ ಕೆಲಸಗಳಿದೆ. ಏನು ಕೆಲಸ ಅಂದರೆ HAL ಹೈದರಾಬಾದ್ನವರು ಸಿಕ್ಕಾಪಟ್ಟೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳನ್ನೆಲ್ಲ ಮಾಡಿದ್ರು ನಮ್ಮ ಇಂಡಿಯನ್ ಏರ್ಫೋರ್ಸ್ಗೆ, ಸಪ್ಲೈ ಮಾಡಿಬಿಟ್ಟಿದ್ದಾರೆ. ಅವು ಕೆಲಸನೂ ಮಾಡ್ತಾಯಿದೆ. ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದೂ ದುಡ್ಡು ಬಂದಿರಲಿಲ್ಲ ಇವರಿಗೆ. ಯಾಕೆ ಬಂದಿರಲಿಲ್ಲ ಅಂತ ಅಂದರೆ ಕಾಂಟ್ರ್ಯಾಕ್ಟ್ ಪ್ರಕಾರ ಇವರು ಪಬ್ಲಿಕೇಷನ್ಸ್ ಕೊಡಬೇಕಾಗಿತ್ತು ಅವ್ರಿಗೆ, ಅದಕ್ಕೆ ಸಂಬಂಧ ಮೇಂಟೆನೆನ್ಸ್ ಪಬ್ಲಿಕೇಷನ್ಸು, ಆಪರೇಟಿಂಗ್ ಪಬ್ಲಿಕೇಷನ್, ಅದು ಯಾರೂ ಮಾಡಿರಲಿಲ್ಲ ಸರಿಯಾಗಿ. ಅದು ಇವರು ಮಾಡಿದ್ದೀವಿ ಅಂತ ಇವರು ಅಂತಾರೆ ಏರ್ಫೋರ್ಸ್ನವ್ರು, ನಾವು ಅದನ್ನು ಒಪ್ಕೊಂಡಿಲ್ಲ ಅಂತ ಅವ್ರು ಅಂತಿದ್ದಾರೆ. ಹಾಗಾಗಿ ಆ ಕೆಲಸವನ್ನು ನನಗೆ ವಹಿಸಿದರು. ನನಗೆ ಗೊತ್ತಿರೋ ಕೆಲಸ ಅದು. ದಡಬಡ ಮಾಡಿ ದಿವಸಕ್ಕೊಂದು ಅವನು ಬೇಜಾರು ಮಾಡ್ಕೊಂಬಿಟ್ಟ. ಅವನು CRI ಅಂತ ಇರ್ತಾರಲ್ಲ, ಚೀಫ್ ರೆಸಿಡೆಂಟ್ ಇನ್ಸ್ಪೆಕ್ಟರ್ ಅಂತ, ಅವ್ನು ದಿವಸ ಒಂದು ಪಬ್ಲಿಕೇಶನಿಗೆ ತೊಗೊಂಡು ನಾನು ಹೆಂಗೆ ಅದನ್ನು ಮಾಡಲಿ, ಸ್ಕ್ರೂಟಿನೈಸ್ ಮಾಡಲಿ ಅಂತ. ಅವೆಲ್ಲ ಗೊತ್ತಿಲ್ಲ, ನೀವು ಹೇಳಿದ್ವಲ್ಲ, ಇನ್ನು ತಗೊಳ್ಳಿ, ಇದಕ್ಕೆ ಸಂಬಂಧಪಟ್ಟ ದುಡ್ಡನ್ನು ರಿಲೀಸ್ ಮಾಡಿ. ಹಾಗೆ ಮಾಡಿ ಒಂದು 15-20 ಪಬ್ಲಿಕೇಶನ್ಸ್ ಅವನ್ನೆಲ್ಲ 2 ವರ್ಷದಲ್ಲಿ ಮುಗಿಸ್ದೆ. ಆಮೇಲೆ ಹೇಳಿದ್ನಲ್ಲ, ಇಲ್ಲಿ ಕದ ತಟ್ಟಿದೆ ಅಂತ ಇಲ್ಲಿ ಕರ್ಕೊಂಬಂದರು. ಈ HAL ಸ್ಟಾಫ್ ಕಾಲೇಜ್ ಅಂತ. HAL ಸ್ಟಾಫ್ ಕಾಲೇಜ್ ಅಂದರೆ ಪ್ರೀಮಿಯರ್ ಇಡೀ HALಗೆ ಆ್ಯಸ್ ದ ಪ್ರಿನ್ಸಿಪಲ್ ಆಫ್ ದಟ್ ಇನ್ಸ್ಟಿಟ್ಯೂಷನ್. ಎಲ್ಲ ನಮ್ಮದೊಂದು ಬೇರೆ ಬೇರೆ ಡಿವಿಷನ್ ಇದೆಯಲ್ಲ, ಬ್ಯಾಂಗ್ಳೂರು, ನಾಸಿಕ್, ಕಾನ್ಪುರ್, ಲಕ್ನೋ, ಅಮೇಥಿ, ಈ ಎಲ್ಲ ಡಿವಿಷನ್ನಲ್ಲೂ ಟ್ರೈನಿಂಗ್ ವಿಂಗ್ ಇದೆ. ಆ ಟ್ರೈನಿಂಗ್ ವಿಂಗ್ನೆಲ್ಲ ಒಂದು ಫಂಕ್ಷನಲ್ ಕಂಟ್ರೋಲ್ ನನ್ನ ಹತ್ರ ಇದ್ದಿದ್ದು. ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಲ್ಲಿಯ ಜನರಲ್ ಮ್ಯಾನೇಜರ್ಸ್. ಸೊ ಅವ್ರದ್ದು ಪ್ರತಿ ವರ್ಷ ಒಂದು ಕಾನ್ಫರೆನ್ಸ್ ಮಾಡ್ತಿದ್ವಿ ಇಲ್ಲಿ. ಆಮೇಲೆ ಟ್ರೈನಿಂಗ್ ಫಿಲಾಸಫಿ ಏನಿರಬೇಕು, ನಮ್ಮ ಟ್ರೈನಿಂಗ್ ಮೆಥಡಾಲಜಿ ಏನಿರಬೇಕು, ಅವನ್ನೆಲ್ಲ ಒಂದಿಷ್ಟು. ಇಲ್ಲಿ ಸ್ಟಾಫ್ ಕಾಲೇಜ್ ಒಳಗಡೆ ನಮಗೆ ಟಾಪ್ ಟು ಬಾಟಮ್ ಜನರಲ್ ಚೇರ್ಮನ್ನಿಂದ ಹಿಡಿದು ಕೆಳಗಿನವರಿಗೆ ಡೆಪ್ಯೂಟಿ ಮ್ಯಾನೇಜರ್ವರೆಗೂ, ಅಲ್ಲಿಂದ ಕೆಳಗಡೆ ಡಿವಿಷನಲ್ ಟ್ರೈನಿಂಗ್ ಸೆಂಟರ್ಸ್ ಅವ್ರನ್ನ ಟ್ರೈನ್ ಮಾಡ್ತಾಯಿದ್ವಿ. ಟ್ರೈನ್ ಮಾಡ್ತಂದರೆ ಇನ್ ಜನರಲ್ ಮ್ಯಾನೇಜ್ಮೆಂಟ್,
ಬಿಹೇವಿಯರಲ್ ಸೈನ್ಸ್, ಅದರೊಳಗೆ ಕಮ್ಯುನಿಕೇಷನ್, ಟೈಮ್ ಮ್ಯಾನೇಜ್ಮೆಂಟ್, ಈ ಥರ ಅನೇಕ ವಿಷಯಗಳು. ಆ ಸಮಯದಲ್ಲಿ ನಾವು ಸ್ಟಾಫ್ ಕಾಲೇಜ್ಗೆ ದೇಶದ ವಿವಿಧ ಭಾಗಗಳಿಂದ ಭಾಳ ದೊಡ್ಡ HR D ಎಕ್ಸ್ಪರ್ಟ್ಸನ್ನು ಕರೆಸ್ತಾ ಇದ್ವಿ. ಟಿ ವಿ ರಾವ್, ಪ್ರೊಫೆಸರ್ ಚಟ್ಟೋಪಾಧ್ಯಾಯ ಫ್ರಮ್ IIM ಕ್ಯಾಲ್ಕಟಾ, ಹಾಗೆ ಈ ಥರ ಅನೇಕರು. ನನಗೆ ಹೆಸರುಗಳು ಕೂಡ ಮರ್ತೋಗ್ತಿದೆ ಇಲ್ಲಿ. ಸೊ ಅವರೆಲ್ಲ ಬಂದು ಇಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೆ ನಾನೂ ಕೂಡ ಅಲ್ಲಿ ಹೋಗಿ ಕೂಡ್ಕೋತಾ ಇದ್ದೆ. ಹಾಗಾಗಿ ನನಗೆ ಸ್ವಲ್ಪ HR D ಮ್ಯಾಟರ್ಸು, ಬಿಹೇವಿಯರಲ್ ಸೈನ್ಸ್ ಮ್ಯಾಟರ್ಸು ಇವೆಲ್ಲ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ತು. ಆಮೇಲೆ ನಾನು ಪಾಠ ಮಾಡ್ತಿದ್ದೆ. ಅಡ್ಮಿನಿಸ್ಟ್ರೇಷನ್ ಒನ್ ಆಸ್ಪೆಕ್ಟ್, ಟೀಚಿಂಗ್ ಅನದರ್ ಆಸ್ಪೆಕ್ಟ್. ಆಮೇಲೆ ಪ್ರೋಸೆಸ್ ಓರಿಯೆಂಟೆಡ್ ಲರ್ನಿಂಗ್ ಅಂತ. ನಾವು ಪಾಠ ಮಾಡೋಕ್ಕಿಂತ ಯು ಬಿ ಪಾರ್ಟ್ ಆಫ್ ದ ಹೋಲ್ ಗ್ರೂಪ್. ಓಕೆ. ಆಮೇಲೆ ಲರ್ನಿಂಗ್ ಪ್ರೋಸೆಸ್ ಆಗಬೇಕದು. ಆ ಲರ್ನಿಂಗ್ ಪ್ರೋಸೆಸ್ನ ನಾನು ಕಲಿಬೇಕು, ಸ್ಟೂಡೆಂಟ್ಸು ಕಲಿಬೇಕು ಅನ್ನೋ ದೃಷ್ಟಿಯೊಳಗೆ. ಓಕೆ. ದಟ್ ಇಸ್ ಅ ವೆರಿ ಗ್ರೇಟ್ ಎಕ್ಸ್ಪೋಜರ್ ಫಾರ್ ಮೀ. ಆ ಸಮಯದಲ್ಲೇ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಬಿಹೇವಿಯರಲ್ ಸೈನ್ಸ್ ಅಂತ, ISAPS ಅಂತ, ಇಂಡಿಯನ್ ಸೊಸೈಟಿ ಫಾರ್ ಅಡ್ವಾನ್ಸ್ಡ್ ಬಿಹೇವಿಯರಲ್ ಸೈನ್ಸ್, ಅದರದ್ದು ಒಂದು ಕೋರ್ಸ್ ಮಾಡಿದೆ ನಾನು, ಬೇಸಿಕ್ ಹ್ಯೂಮನ್ ಪ್ರೋಸೆಸ್ ಲ್ಯಾಬೊರೇಟರಿ ಅಂತ. ಅದರೊಳಗೆ ಮನುಷ್ಯ ಸಂಬಂಧಗಳು ಹೇಗಿರುತ್ತೆ, ಹೇಗೆ ಒಬ್ಬರನ್ನ ಇನ್ನೊಬ್ಬರು ಅಫೆಕ್ಟ್ ಮಾಡ್ತಾರೆ, ಇವೆಲ್ಲ ಒಂದಿಷ್ಟು ಎಕ್ಸ್ಪೋಜರ್ ಸಿಕ್ತು. ಅವೆಲ್ಲ ಮುಂದೆ ನನಗೆ ನಾಟಕದಲ್ಲಾಗಲಿ ಸಿನಿಮಾದಲ್ಲಾಗಲಿ ನನ್ನ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ನೊಳಗೆ ಭಾಳಷ್ಟು ಹೆಲ್ಪ್ ಆಯಿತು. ಬಹಳ ಜನ ಮಂಗಳಯಾನನೇ ನಿಮ್ಮ ಮೊದಲನೇ ಹಿಂದಿ ಸಿನಿಮಾ ಅಂದ್ಕೊಂಡಿದ್ದಾರೆ. ಆದರೆ ನಿಮ್ಮ ಜರ್ನಿ ಶುರುವಾಗಿದ್ದೇ ಹಿಂದಿ ಸಿನಿಮಾದಿಂದ. TS ರಂಗ ಅವರ ಉದ್ಭವ್ ಚಿತ್ರದಿಂದ ನಿಮಗೆ ಚಿತ್ರರಂಗದ ಒಂದು ಒಡನಾಟ ಶುರುವಾಯಿತು. ಸರ್, ಆ ಘಟನೆಯಿಂದ ನಿಮ್ಮ ಸಿನಿಮಾ ಯಾನ ಶುರು ಮಾಡೋಣ. ನಾನು ಹೇಳಿದ್ನಲ್ಲ, 1987ರಲ್ಲಿ ನಾನು HAL ಸ್ಟಾಫ್ ಕಾಲೇಜ್ಗೆ ಬಂದೆ. ಆ ಸಮಯದಲ್ಲಿ ಅಷ್ಟೊತ್ತಿಗಾಗಲೇ ನನಗೆ ಈ ನಾಟಕಕ್ಕೆ ಸಂಬಂಧಪಟ್ಟವರೆಲ್ಲ ದೆಹಲಿನಲ್ಲಿ ಭೇಟಿ ಮಾಡ್ತಿದ್ದೆ ನಾನು. ನಾಗೇಶ್ ಆಗಲಿ, ಕಪ್ಪಣ್ಣ ಆಗಲಿ, ನಾಗಾಭರಣ, ಆಮೇಲೆ GV ಅಯ್ಯರ್ ಅಲ್ಲಿ ಬಂದಿದ್ದರು. ಹಾಗಾಗಿ ಇವ್ರ ಸಂಪರ್ಕಗಳು ಬೆಳೆದಿತ್ತು ನನಗೆ. ರಂಗನ ಸಂಪರ್ಕ ಮುಂಚೆಯಿಂದ ಇತ್ತು ನನಗೆ, ಯಾಕಂದರೆ ರಂಗ ನಮ್ಮ ಅಣ್ಣ ಭಾಳ ಕ್ಲೋಸ್ ಆಗಿದ್ದರು. ಅವನಿಗೆ ಆಗಲೇ ಅಪಾರವಾದ ಇದು ಸಿನಿಮಾ ಮಾಡಬೇಕು ಅಂತ. ಅಷ್ಟೊತ್ತಿಗಾಗಲೇ ಅವನು ಗೀಜಗನಗೂಡು ಮಾಡಿಬಿಟ್ಟಿದ್ನೋ ಇಲ್ಲೋ ಮರ್ತೋಗಿದೆ ನನಗೆ. ಈ ಒಂದು ಉದ್ಭವ್ ಅಂತ ಹೇಳಿ ಒಂದು 1 hour ಫಿಲ್ಮ್ ಹಿಂದಿ ಒಳಗೆ ಫಿಲ್ಮ್ಸ್ ಡಿವಿಷನ್ಗೆ ಮಾಡಿದ್ದದು. ಚೆಲುವನ ಪರಂಗಿ ಗಿಡಗಳು ಅಂತ ಬೆಸಗರಹಳ್ಳಿ ರಾಮಣ್ಣ ಅವರ ಕತೆ. ಆ ಸಿನಿಮಾ ಮಾಡುವ ಇದರೊಳಗೆ ರಂಗ ನನ್ನ ಸಹಾಯವನ್ನು ತಗೊಂಡಿದ್ದ. ಅದಕ್ಕೆ ಒಬ್ಬ ಮೇಜರ್ ಹುಡುಗ ಬೇಕಾಗಿತ್ತು, ಮೇಜರ್ ಕ್ಯಾರೆಕ್ಟರ್. ನಮ್ಮ ಸ್ಟಾಫ್ ಕಾಲೇಜಿನ ನನ್ನ ಕಲೀಗೊಬ್ಬನ ಮಗನ್ನೇ ಅದಕ್ಕೆ ಫಿಕ್ಸ್ ಮಾಡಿದ್ದೆ ನಾನು. ನಂಜನಗೂಡಿನಲ್ಲಿ ಅದು ಚಿತ್ರೀಕರಣ ಆಯಿತು. ಅದರೊಳಗೆ ಮಮತಾ ರಾವು, ಅವಳದು ಫಸ್ಟ್ ಫಿಲ್ಮ್ ಅಂತ ಕಾಣುತ್ತದು. ಇನ್ಯಾರು ಧಾರವಾಡದ ಕಡೆಯಿಂದ ಇನ್ನೊಬ್ಬರು ಲೀಡ್ ರೋಲ್ ಮಾಡೋರು ಬಂದಿದ್ದರು. ಚಾಂಗ್ ಅಂತ ಇವಾಗ ಭಾಳ ಫೇಮಸ್ ಆ್ಯಡ್ ಫಿಲ್ಮ್ ಸಿನಿಮಾಟೋಗ್ರಫರ್, ಅವನು ಅದಕ್ಕೆ ಸಿನಿಮಾಟೋಗ್ರಫಿ. ಚೆನ್ನಾಗಿ ಮೊದಲ ಅನುಭವ ನನಗೆ ಕ್ಯಾಮರಾ ಮುಂದೆ ನಿಂತ್ಕೊಂಡಿದ್ದು, ಮತ್ತು ಆ ಸಿನಿಮಾ ಆ್ಯಕ್ಚುಯಲ್ ಶೂಟಿಂಗ್ ಅಂದರೆ ಏನು ಎತ್ತ ಅನ್ನೋದು ನನಗೆ ಸ್ವಲ್ಪ ಪರಿಚಯ ಆಗಿತ್ತು. ಅದು ನನಗೆ ಸ್ವಲ್ಪ ಕೀನ್ ಅಬ್ಸರ್ವೇಷನ್ ಇದೆ. ಹಾಗಾಗಿ ಅಲ್ಲಿ ಏನೇನು ಆಗ್ತಾಯಿದೆ ಅದು ಇದು ಅದರ ಬಗ್ಗೆನೂ
ಸಾಕಷ್ಟು ಗಮನಕ್ಕೆ ಬಂತು. ಅದೇ ಸಮಯದಲ್ಲೇ ಒಂದು ದಿವಸ ನಾನು ವಾರ ನಮ್ಮ ಮನೆಗೆ ಬರ್ತೀವಿ, ಸೋಮಶೇಖರ ಮನೆಗೆ. ಇಲ್ಲ ಅಂದರೆ ಇದರೊಳಗೆ HAL ಸ್ಟಾಫ್ ಕಾಲೇಜ್ ಇದು ರೆಸಿಡೆನ್ಷಿಯಲ್ ಕಾಲೇಜ್. ನಮ್ಮ ಮ್ಯಾನೇಜ್ಮೆಂಟ್ ಟ್ರೈನೀಸು, ಡಿಸೈನ್ ಟ್ರೈನೀಸ್ ಎಲ್ಲ ಅಲ್ಲೇ ಬಂದು 1 ವರ್ಷ ಇರೋರು. ಅಲ್ಲೇ ಒಂದು ರೂಮು ತೊಗೊಂಡಿದ್ದೆ ನಾನು. ಸೊ ಹೋದ ಕಡೆ ಇಲ್ಲ ಏರ್ಫೋರ್ಸ್ ಮೆಸ್ಗಳಲ್ಲಿ ಇರ್ತಿದ್ದೆ. HAL ಹೈದ್ರಾಬಾದ್ಗೆ ಹೋದಾಗ ಅದು ಸಿವಿಲಿಯನ್ ಎಸ್ಟ್ಯಾಬ್ಲಿಷ್ಮೆಂಟ್. ಅವರು ನಮಗೆ ಮೆಸ್ಗಿಸ್ ಅಂತ ಇಲ್ಲ, ನೀನೊಂದು ಮನೆ ತೊಗೊಂಬಿಡು ಅಂತ. ಸ್ವಾಮಿ ನನಗೆ ಮನೆಗಿನೇ ಹ್ಯಾಂಡ್ಲ್ ಮಾಡೋಷ್ಟು ಇದಿಲ್ಲ, ನಿಮ್ಮ ಗೆಸ್ಟ್ ಹೌಸ್ನಲ್ಲಿ ಒಂದು ರೂಮ್ ಕೊಡ್ತೀನಿ ಅಂದರೆ ಇಲ್ಲಿ ಇರ್ತೀನಿ, ಇಲ್ಲ ಅಂದರೆ ವಾಪಸ್ ಹೊರಟೋಗ್ತೀನಿ ನಾನು. ಪಾಪ ಕೊಟ್ಟರು ಅಲ್ಲಿ, ಆ ಗೆಸ್ಟ್ ಹೌಸ್ನಲ್ಲೇ ಇದ್ದೆ ಅಲ್ಲಿ. ಹಾಗೆಯೇ ಇಲ್ಲೂ ಈ ಹಾಸ್ಟೆಲ್ ಇತ್ತು. ಸೊ ಹಾಸ್ಟೆಲ್ ಒಂದು ರೂಮ್ನಲ್ಲಿದ್ದೆ. ಹಾಗೆ ಒಂದು ಭಾನುವಾರ ಬಂದಾಗ ಇಲ್ಲಿ ಬಾರೋ ಇಲ್ಲಿ ಭರಣಂದೇನೋ ಒಂದು ಮುಹೂರ್ತ ಇದೆ ಅಂತ ಅಂದು ನಮ್ಮ ಅರವಿಂದ್ ಸ್ಟುಡಿಯೋ ಅಲ್ಲಿ ಕರ್ಕೊಂಡು ಹೋದ. ಅಲ್ಲಿ ಸೊ ಈ ಆಸ್ಫೋಟದ ಮುಹೂರ್ತ ಇದು. ಅಲ್ಲಿ ಅಶ್ವತ್ತು ಇವನು ಅಲ್ಲೇ ಅಶ್ವತ್ತನ ಫಸ್ಟ್ ಟೈಮ್ ನಾನು ಭೇಟಿಯಾಗಿದ್ದು. ಸೊ ಸುಮ್ಮನೆ ಹಿಂಗೆ ನೋಡ್ತಿದ್ದ ಭರಣ, ನೀವು ನಮ್ಮ ಈ ಸಿನಿಮಾದಲ್ಲಿ ಯಾಕೆ ಪಾತ್ರ ವಹಿಸಬಾರ್ದು? ನಾನು ನೋಡಪ್ಪ, ನನಗೆ ಪಾತ್ರ ಗೊತ್ತಿಲ್ಲ, ಈಗ ತಾನೇ ಇವೊಂದೊಂದು ಮಾಡಿದ್ದೀನಿ, ಅದು ಹಿಂದಿ ಒಳಗೆ. ಅವನ್ನ ಕೇಳು, ಅವನು ಕ್ಲೋಸ್ ಫ್ರೆಂಡ್ಸು, ಮಾಡ್ಬೋದು ಈ ಪಾತ್ರ ಅಂತ ಅನಿಸಿದರೆ ಬನ್ನಿರಿ, ಅದನ್ನು ನಾನೇ ಬಿಟ್ಟು ನಾಟಕ ನೋಡಿದ್ದೀನಿ, ನಾನು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ದೀನಿ, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಅಂದರು. ಅದು ಆ್ಯಕ್ಚುಲಿ ಆ ಪಾತ್ರ ಸುಂದರ ಕೃಷ್ಣ ಅರಸ್ ಮಾಡಬೇಕಾಗಿತ್ತು. ಸರಿ ಯಾವುದೋ ಕಾರಣದಿಂದ ಅವ್ರು ಮಾಡಲಿಲ್ಲ. ಸೊ ನಾನು ಮಾಡಿದೆ. ಅದಕ್ಕೆ ಒಂದು ರಾಜ್ಯ ಪ್ರಶಸ್ತಿನೂ ಬಂದ್ಬಿಡ್ತು. ಓಕೆ. ಎಲ್ಲರೂ ಸ್ವಲ್ಪ ಹುಬ್ಬೇರ್ತಿ, ಯಾರಿದು ಇವನು ಅಂತ. ಬಟ್ ಅಷ್ಟೊತ್ತಿಗಾಗಲೇ ಸಂಬಂಧಪಟ್ಟ ಜನಗಳೆಲ್ಲ ರಂಗಭೂಮಿಯಲ್ಲಂತೂ ಗೊತ್ತಿತ್ತು. ರಂಗಭೂಮಿಯಲ್ಲಿ ಗೊತ್ತಿತ್ತು. ಅವನೇನ ಅಂದ್ಕೊಂಡು ನನ್ನ ಮಾಡಿದರು. ಅಲ್ಲಿ ದಾವಣಗೆರೆ ಒಳಗೆ ಅದರದ್ದು ಪ್ರಶಸ್ತಿ ಬೊಮ್ಮಾಯಿ ಅವ್ರದ್ದು, ಈ ಬೊಮ್ಮಾಯಿ ಅವ್ರ ತಂದೆ SR ಬೊಮ್ಮಾಯಿ. ಅದು ಮುಗೀತು. ಅಲ್ಲಿ ಸಾಯಂಕಾಲ ಒಂದು ಇದಿತ್ತು ಇಂಥದ್ದು. ಈ ಪತ್ರಕರ್ತರೆಲ್ಲರೂ ಸೇರಿ ಒಂದು ನಮಗೊಂದು ಪಾರ್ಟಿ ಕೊಡೋರು ಪ್ರಶಸ್ತಿ ವಿಜೇತರಿಗೆ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ನನಗೆ ಕೆಲವರು ಕಿವಿ ಮಾತು, ನೀವು ಹುಷಾರಾಗರು, ಈ ಪ್ರೆಸ್ನವ್ರ ಹತ್ರ ಏನು ರೀ ಒಳ್ಳೆ ಸರಿ ಆಯ್ತಲ್ಲ, ಇರೋ ವಿಷಯನ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಇಲ್ಲೆಲ್ಲ ಭಾಳ ಹುಷಾರಾಗಿರಬೇಕು, ಅವರೆಲ್ಲ ತಿರ್ಚಿಬಿಡ್ತಾರೆ, ಹಂಗೆ ಏನೋ ತಲೆವಳೆ ತುಂಬಿಟ್ಟಿದ್ರು. ಸರಿ ಏನು ಅವ್ರು ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ವಿ. ಓಕೆ. GV ಅಯ್ಯರು ಒಬ್ಬರು ಇವರು ಅಂತ ಕಾಣುತ್ತಲ್ಲ ಅಂಥದ್ದು ಪ್ರಶಸ್ತಿ ವಿಜೇತರು ಎಲ್ಲರೂ ಒಟ್ಟಿಗೆ ಇದನ್ನು ಮಾಡಿ ಒಂದಿಷ್ಟು ಮಾತಾಡಿದ್ವಿ, ತಿಂಡಿ ತೀರ್ಥ ತಿಂದ್ವಿ, ರಾತ್ರಿ ಎಲ್ಲ ಮಾಡಿ ಬಸ್ ಒಳಗೆ ವಾಪಸ್ ಬಂದ್ವಿ. ಅದಾದ ತಕ್ಷಣವೇ ನನಗೆ KV ಜಯರಾಮ್ ಬಂದರು. ನನ್ನ ಆಫೀಸ್ಗೆ ಹುಡ್ಕೊಂಡು ಬಂದರು. ನಾವೊಂದು ಸಿನಿಮಾ ಮಾಡ್ತಾಯಿದ್ದೀವಿ, ನೀವು ಅದರೊಳಗೆ ಒಂದು ಪಾತ್ರ ಮಾಡಬೇಕು, ನಾವು ಆಸ್ಫೋಟ ನೋಡಿದ್ದೀವಿ, ಸರಿ ಸುಮಾರು ಆ ತರಹದ ಪಾತ್ರ ಇಡೀ ಸಿನಿಮಾದಲ್ಲಿ ಇವನೇ ವಿಲನ್ನು ಅಂತ ಅನಿಸೋ ರೀತಿ ಇರುತ್ತೆ, ಆದರೆ ಕಡೆಯಲ್ಲಿ ಗೊತ್ತಾಗುತ್ತೆ ಹಿ ಈಸ್ ದ ಸೇವಿಯರ್ ಆಫ್ ದ ಫ್ಯಾಮಿಲಿ ಅಂತ. ಮಾಡ್ತೀನಪ್ಪ. ಅದು ಮೈಸೂರಿನಲ್ಲಿ. ನನಗೇನು ಮನೆ ಮಠದ ಜವಾಬ್ದಾರಿ ಇಲ್ಲ, ಎಲ್ಲ ರಜಾ ದಿನಗಳನ್ನು ಇದಕ್ಕೆ ಉಪಯೋಗಿಸ್ತಾ ಇದ್ದಿದ್ದು. ಹಾಗಾಗಿ ಶನಿವಾರ ಸಾಯಂಕಾಲ ಅಥವಾ ಶನಿವಾರ ರಜಾ ಇದ್ದರೆ ಶುಕ್ರವಾರ ಸಾಯಂಕಾಲ 4 ಗಂಟೆ ಕರೆಕ್ಟಾಗಿ ಅವ್ರ ಕಾರ್ ಬಂದಿರೋದು, ಸೀದಾ ಮೈಸೂರು. ಶನಿವಾರ ಭಾನುವಾರ ಸೋಮವಾರ ಸೋಮವಾರ ಅರ್ಲಿ ಮಾರ್ನಿಂಗ್ವರೆಗೂ, ಭಾನುವಾರ ಲೇಟ್ ನೈಟ್ವರೆಗೂ ಮಾಡೋದು, ಮತ್ತು ಅಲ್ಲಿಂದ ವಾಪಸ್ ಬರೋದು, ಸೀದಾ ಕಾಲೇಜು. ಮನೇನೂ ಅಲ್ಲೇ ಇತ್ತಲ್ಲ ನಾನು.
ಈ ತರಹ ಒಂದು 5-6 ವಾರಗಳು ಆಗಿ ಅಲ್ಲಿ ನಾನು CR ಸಿಂಹ, ಯಾರು ನಮ್ಮ ಪ್ರಣಯರಾಜ ಶ್ರೀನಾಥ್, ಇವರು ಆಶಾ ಪರೇಖ್ ಆ ಸಿನಿಮಾದಲ್ಲಿ ಫಸ್ಟ್ 70 mm ಫಿಲ್ಮ್ ಇನ್ ಕನ್ನಡ. ಅಶ್ವಮೇಧ. ಹಾಂ ಅಲ್ಲಲ್ಲ, ಇದು ಯಾವುದು ಶರಬೇಗದ ಸರಗ. ಈ ಮಾಪಾಕ್ಷಿ ಅದಕ್ಕೆ ಇವನು ಯಾರು ಕ್ಯಾಮರಾಮನ್ನು ಭಾಳ. ಆಮೇಲೆ ಇನ್ನೊಬ್ಳು ಯಾರಾದ್ರು ಅಶ್ವಿನಿ ಭಾವೆ ಅಂತ ಹಿಂದಿ ಆರ್ಟಿಸ್ಟ್, ಅವಳು ಇದ್ಲು. ಆ್ಯಕ್ಚುಲಿ ಅವಳು ಲೈಫ್ ಸೇವ್ ಮಾಡಿದ್ದೀನಿ ನಾನು. ಅದರದ್ದೊಂದು ಇದು ಸನ್ನಿವೇಶದಲ್ಲಿ ಇಲ್ಲಿ ಈ ಲಾಲ್ಬಾಗ್ ಗೋಡೆ ಪಕ್ಕದೊಳಗೆ ಒಂದು ಈ ಮುಸ್ಲಿಮ್ರದ್ದು ಒಂದಿಷ್ಟು ಇದಿದೆ ಇನ್ಸ್ಟಿಟ್ಯೂಷನ್ಸು. ಅದರ ಒಳಗಡೆ ಒಂದು ಆಗಿನ ಕಾಲಕ್ಕೆ ಒಂದು ದೊಡ್ಡ ಇದಿತ್ತು ಅಂಥದ್ದು, ಕಾರ್ ಗರಾಜ್ ಸರ್ವಿಸಿಂಗ್ ಸೆಂಟರ್. ಅಲ್ಲಿ ಯಾವುದೊಂದು ಸ್ಟಂಟ್ ಸೀಕ್ವೆನ್ಸು, ಆ ಮೇಲುಗಡೆ ಒಂದು ಇದಿತ್ತಲ್ಲ, ಅದಕ್ಕೇನಂತಾರೆ, ಒಂದು ಆರ್ಚು, ಅದರ ಮೇಲೆ ಯಾರೋ ಒಂದು ಇದನ್ನು ಎತ್ಕೊಂಡು ಬಂದು ಏನೋ ತಲೆ ಮೇಲೆ ಹಾಕಬೇಕು. ಅದು ಅವನು ನಿಜವಾದ ಇದನ್ನೇ ಅಂಥದ್ದು. ಈ ನಮ್ಮ ಇದಕ್ಕೆ ಇಡ್ತಾರಲ್ಲ, ಈ ಕ್ರೇನ್ ಗೀನ್ಗೆಲ್ಲ ಒಂದು ಸಪೋರ್ಟಿಂಗಿಗೆ ಅದನ್ನ ಇಟ್ಕೊಂಡ್ಬಂದಿದ್ದೆ ನಾನು. ಅವ್ನು ಬ್ಯಾಲೆನ್ಸ್ ತಪ್ಪದ, ಅದು ಬಿತ್ತು ಕೆಳಗೆ. ಅದ್ರ ಕೆಳಗಡೆನೇ ನಾವಿದ್ವಿ, ಅಶ್ವಿನಿ ಭಾವೆ ನಾನು ಅದೇನೋ ಸಮಯ ಪ್ರಜ್ಞೆ ತಕ್ಷಣ ಅವಳನ್ನು ಎಳ್ಕೊಂಡೆ ಈ ಕಡೆಗೆ, ನಮ್ಮ ಮುಂದೆ ಬಿತ್ತದು. ಇಲ್ಲಿದ್ರೆ ಯಾವತ್ತು ನಾನು ಹೋಗ್ತಿದ್ದೆ, ಇಲ್ಲ ಅವಳು ಹೋಗ್ತಿದ್ಲು ಅಂತ ಕಾಣ. ಸರಿ